ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಕೇಳ್ತಿರ್ಬೋದು ನೀವೆಲ್ಲ. ಯಾವುದು ಅದು ಅಂದರೆ ಸೀಲ್ಡ್ ವಾಟರ್ ಬಾಟಲ್ನ ಎಷ್ಟು ದಿನದೊಳಗಡೆ ನಾವು ಯೂಸ್ ಮಾಡಬೇಕು. ಓಕೆ, ಇವಾಗ ಸಮ್ಮರ್ ಬಂದಿದೆ, ಆಲ್ರೆಡಿ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ತುಂಬ ಬಿಸಿ ವಾತಾವರಣ ಇರೋದ್ರಿಂದ ಎಲ್ಲಿ ಸಿಕ್ಕಿತ್ತಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ನ ನಾವು ವಾಟರ್ ಬಾಟಲ್ನ ತೊಗೊಂಡು ನೀರು ಕುಡಿಯೋದು ಜಾಸ್ತಿ ಆಗಿದೆ, ಹೌದು ತಾನೆ? ಸೊ ಆ ವಾಟರ್ ಬಾಟಲ್ಸ್ನ ನಾವು ಏನು ಅದರೊಳಗೆ ನೀರಿರುತ್ತೆ ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಹಾನಿಕರ ಉಂಟು ಮಾಡುತ್ತೆ. ತುಂಬ ಡೇಂಜರಸ್ ಅದು. ಏನು ಅಂತ ಅಂದರೆ ಮೈಕ್ರೋಪ್ಲಾಸ್ಟಿಕ್ ಅದು ದೇಹದೊಳಗಡೆ ನಿಧಾನವಾಗಿ ಸೇರ್ತಾ ಹೋಗ್ತಿದೆ. ಅದು ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಪ್ಲಾಸ್ಟಿಕ್ ಬಾಟಲ್ಸಿಂದ ನಾವು ನೀರು ಕುಡಿಯೋದ್ರಿಂದ ಮೈಕ್ರೋಪ್ಲಾಸ್ಟಿಕ್ಕು ನಮ್ಮ ದೇಹದೊಳಗಡೆ ಹೋಗ್ತಿದೆ. ಮತ್ತು ಅದನ್ನು ನಾವು ಕುಡ್ದಾದ್ಮೇಲೆ ಆದಷ್ಟು ಬೇಗ ಡಿಸ್ಪೋಸಲ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದನ್ನು ಇಟ್ಟು, ಇಲ್ಲ ಬಿಸಿಲಿರೋ ಜಾಗದಲ್ಲಿ ಏನಾದ್ರು ಇಟ್ಟಿರ್ತೀವಿ, ಅದು ಒಂದು 15 ಡೇಸ್ ಆಗಿರುತ್ತೆ. 15 ಡೇಸ್ ಆದಮೇಲೆ ಏನೋ ಅರ್ಜೆಂಟಿಗೆ ನಾವು ನೀರು ತುಂಬಿಸ್ಕೋಬೇಕಾಗಿರುತ್ತೆ. ಸೊ ಅದೇ ಬಾಟಲಿಂದ ನೀರು ತುಂಬಿಸ್ಕೊಂಡ್ರೆ ಆ ಬಾಟಲ್ನ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ವಾಟರ್ನ, ಅದು ತುಂಬ ಡೇಂಜರಸ್. ಓಕೆ, ನಾವೇನು ಆ ಬಾಟಲಿಂದ ವಾಟರ್ನ ಕನ್ಸ್ಯೂಮ್ ಮಾಡ್ತೀವಿ, ಡ್ರಿಂಕ್ ಮಾಡ್ತೀವಿ, ಸೊ ದಟ್ ಈಸ್ ವೆರಿ ಡೇಂಜರಸ್ ಟು ದ ಹ್ಯೂಮನ್ ಬಾಡಿ. ಏನೇನು ಕಾಸ್ ಆಗ್ಬೋದು? ಮೇಯ್ನು ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗುತ್ತೆ. ಸೊ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ ಬೀಳುತ್ತೆ. ಕಾಲಕ್ರಮೇಣ ದಟ್ ವಿಲ್ ಕಾಸ್ ದ ಕ್ಯಾನ್ಸರ್. ಸೊ ನಾವು ಈಗ ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ನೋಡ್ತಿರ್ಬೋದು ನೀವು. ಆಲ್ಮೋಸ್ಟ್ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕ್ಯಾನ್ಸರ್. ಸೊ ಏನಕ್ಕೆ ಬರುತ್ತೆ ಕ್ಯಾನ್ಸರು? ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಸೊ ಪ್ಲಾಸ್ಟಿಕ್ಕಿಂದನೇ ಬರ್ತಿರೋದು ಕ್ಯಾನ್ಸರ್. ಮೈಕ್ರೋಪ್ಲಾಸ್ಟಿಕ್ಕಿಂದ ನಮ್ಮ ದೇಹದೊಳಗೆ ಹೋದರೆ ದಟ್ ವಿಲ್ ಕಾಸ್ ದ ಕ್ಯಾನ್ಸರ್. ಆಯ್ತಪ್ಪ, ಇವಾಗ ವಾಟರ್ ಬಾಟಲ್ನ ನಾವು ಅಂಗಡೀಲಿ ತೊಗೊಂಡಿದ್ದೀವಿ. ಸೊ ಅದನ್ನು ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಉಳಿದಿದ್ದಾಗ ಆಯಿತು, ನಾವು ಮನೆಗೆ ಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಫ್ರಿಜ್ಜಲ್ಲಿ ಇಟ್ಮೇಲೆ ಅದೇನಾಗಲ್ಲ, ನಾವು ಕನ್ಸ್ಯೂಮ್ ಮಾಡ್ತೀವಿ ಅಂತ ಅಂದರೆ ವಿತಿನ್ 3 ಡೇಸ್ ಒಳಗಡೆ ನಾವು ಅದನ್ನು ಕನ್ಸ್ಯೂಮ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ನಾವು ಅದನ್ನು ಇಟ್ಟು ಕುಡಿಬಾರ್ದು. ಸೊ ನಾವು ಏನು ವಾಟರ್ ಬಾಟಲ್ಸ್ನ ತೊಗೊಂಡು ಬಂದಿರ್ತೀವಿ, ಯಾವುದು ವಾಟರ್ ಬಾಟಲು, ಅದು ನೇಮು, ಆ ಬ್ರ್ಯಾಂಡು ಅದೇನು ಬೇಡ. ಸೀಲ್ಡ್ ವಾಟರ್ ಬಾಟಲ್ ಅಂದರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಸೊ ನಾವು ಅದೇನು ಕುಡಿದು ತಂದು ಇಟ್ಟಿರ್ತೀವಿ ಮಿಕ್ಕಿದೆ ಅಂದ್ಬಿಟ್ಟು, ಅದನ್ನು ನಾವು ವಿತಿನ್ 3 ಡೇಸ್ ಒಳಗೆ ನಾವು ಅದನ್ನು ಯೂಸ್ ಮಾಡಬೇಕು. ಓಕೆ, ಆದಷ್ಟು ಸಾಧ್ಯವಾದಷ್ಟು ನೀವು ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಮನೆಯಲ್ಲೇ ಬಾಟಲ್ಸ್ನ ಕ್ಯಾರಿ ಮಾಡಿ. ಯಾವ್ಯಾವ ಬಾಟಲ್ಸು ಬಾಡಿಗೆ ತುಂಬ ಒಳ್ಳೆಯದು ಅಂತ ಅಂದರೆ, ಒಂದು ಗ್ಲಾಸ್ ಬಾಟಲ್ಸ್ನ ಯೂಸ್ ಮಾಡ್ಬೋದು. ಇನ್ನೊಂದು ತಾಮ್ರದ್ದು ಬಾಟಲ್ಸ್ ಎಲ್ಲ ಬರ್ತಿದೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸ್ಟೀಲ್ ಬಾಟಲ್ಸ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ನೀವು ಮನೆಯಿಂದನೇ ನೀವೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಆದಷ್ಟು ಬಾಟಲ್ಸ್ನ ಕ್ಯಾರಿ ಮಾಡಿ. ಸಾಧ್ಯವಾದಷ್ಟು ಕಾರ್ಗಳಲ್ಲಿ ಈ ಏನು ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ಲ, ಅದನ್ನು ಇಡೋದು ಕಡಿಮೆ ಮಾಡಿ. ಬಿಕಾಸ್ ಸನ್ಲೈಟ್ ಜಾಸ್ತಿ ಬೀಳೋದ್ರಿಂದ ಆದಷ್ಟು ರಿಯಾಕ್ಷನ್ ಆಗುತ್ತೆ ಬಾಟಲ್ಸ್ ಒಳಗೆ. ನೀರು ಮತ್ತು ಬಾಟಲ್ಸ್ ಮೈಕ್ರೋಪ್ಲಾಸ್ಟಿಕ್ ಜಾಸ್ತಿ ಅಬ್ಸರ್ವ್ ಆಗುತ್ತೆ. ಸೊ ಆದಷ್ಟು ನಾವು ಮನೆಯಿಂದಲೇ ಬಾಟಲ್ಸ್ನೆಲ್ಲ ಕ್ಯಾರಿ ಮಾಡಬೇಕು. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.